ನನ್ನ ಆತ್ಮೀಯ ಬಂಧುಗಳೇ, ಈ ಕಾಲೇಜಿನಲ್ಲಿ ಈ ಪ್ರಯೋಗ ನಡೀತಾ ಇರೋದ್ರಿಂದ ಹೆಚ್ಚು ಜನ ಭೇಟಿಯಿಂದ ಬರಲಿಲ್ಲ ಅಂತ ಕಾಣುತ್ತೆ. ಜಂಬೆ ಚಿದಂಬರರಾವ್ ಅವರು ಈ ಕಾಲೇಜಿನ ವಿದ್ಯಾರ್ಥಿ ಇರ್ಬೋದು, ನಮ್ಮ ಊರಿನವರು ಇರ್ಬೋದು, ಅವರ ಪ್ರತಿಭೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಪ್ರಚಾರದಲ್ಲಿ ಇರೋದು ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ಸಂಗತಿ. ಈ ಸಂದರ್ಭದಲ್ಲಿ ಮಾನ್ಯ ಚಿದಂಬರರಾವ್ ಅವರಿಗೆ ನಮ್ಮ ಲಾಲ್ ಬಹದ್ದೂರ್ ಕಾಲೇಜಿನ ವತಿಯಿಂದ NDA ವತಿಯಿಂದ ಒಂದು ಸಣ್ಣ ಗೌರವವನ್ನು ಈ ಪ್ರದರ್ಶನಕ್ಕೆ ಇಚ್ಛೆಪಡ್ತೇನೆ. ಅನಾಥವಾಗಿರುವ ಸಂದರ್ಭ, ಆ ಸಂದರ್ಭದಲ್ಲಿ ಇಂಥ ನಾಟಕಗಳು ತುಂಬ ಮುಖ್ಯ ಆಗ್ತದೆ ಎಚ್ಚರಿಸೋದಕ್ಕೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದ ಕಾರ್ಯಕ್ರಮವನ್ನು ಈ ದೇಶದ ಜನರನ್ನು ಎಚ್ಚರಿಸಿ ಒಂದು ವಿಶ್ವವೇ ನೋಡುವಂತಹ ಒಂದು ಹೋರಾಟವನ್ನು ಅವರು ಮಾಡಿರುವುದು ಇದರಲ್ಲಿ ಗೊತ್ತಿರುವಂಥ ವಿಷಯ. ಗಾಂಧಿ ಹತ್ಯೆ ಆದಾಗ ಅವರು ವಿಚಲಿತರಾಗಲಿಲ್ಲ, ಗುಂಡೇಟಿದ್ದಾಗ ವಿಚಲಿತರಾಗಲಿಲ್ಲ. ಅವರು ಹೇ ರಾಮ್ ಅಂತ ಹೇಳಿ ಅವರು ಪ್ರಾಣವನ್ನು ಬಿಟ್ಟರು. ಆದರೆ ಗಾಂಧೀಜಿಯವರನ್ನು ದೈಹಿಕವಾಗಿ ಕೊಂದರೂ ಕೂಡ ಅವರು ಪ್ರತಿಪಾದಿಸಿದ ಮೌಲ್ಯ ಅದು ಯಾವತ್ತೂ ಕೂಡ ಅಳಿಸಾಕಕ್ಕೆ ಆಗುತ್ತಿಲ್ಲ. ಅದು ಭಾರತ ದೇಶವಲ್ಲ, ಇಡೀ ಜಗತ್ತಿನಲ್ಲಿ ಮಹಾತ್ಮ ಗಾಂಧಿ ಅಂತಂದರೆ ಒಂದು ಸತ್ಯ, ಅಹಿಂಸೆಯ, ಸರಳತೆಯ ಒಂದು ಮೌಲ್ಯ. ಅವರನ್ನು ಹತ್ಯೆ ಮಾಡಿದಾಗ ವಿಶ್ವವಿಖ್ಯಾತ ವಿಜ್ಞಾನಿಯೂ ಹೌದು, ಜ್ಞಾನಿಯೂ ಹೌದು ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದರು, ಇಂಥ ಒಂದು ಜೀವ, ರಕ್ತ ಮಾಂಸಗಳಿಂದ ಕೂಡಿದಂಥ ಒಂದು ಜೀವ ಈ ಭೂಮಿಯ ಮೇಲೆ ಓಡಾಡುತ್ತೆ ಅನ್ನೋದನ್ನ ಮುಂದಿನ ಪೀಳಿಗೆ ಆಶ್ಚರ್ಯಚಕಿತರಾಗಿ ಒಪ್ಕೊಳ್ತಾರೆ ಅಂತೇಳಿ ಅಂತ ಐನ್ಸ್ಟೀನ್ ಅವರು ಹೇಳಿದರು. ಹೀಗೆ ಗಾಂಧೀಜಿಯವರನ್ನು ಯಾರು ಪ್ರಸ್ತುತಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರಿಗೂ ಕೂಡ ಗಾಂಧೀಜಿಯ ಹೆಸರನ್ನು ಅಳಿಸಾಕಬೇಕು ಅಂತ ಪ್ರಯತ್ನ ಪಟ್ಟವರು ಕೂಡ ಗಾಂಧಿ ಪ್ರತಿಮೆಗಳಿಗೆ ಸತ್ಯಾಗ್ರಹ ಮಾಡ್ತಾರೆ. ಅದು ಕೂಡ ನಾವು ಆದ್ದರಿಂದ ಗಾಂಧಿ ಎಲ್ಲರೊಳಗೂ ಕೂಡ ಇದ್ದಾರೆ, ಅದನ್ನು ತಪ್ಪಿಸೋಕ್ಕಾಗೋದಿಲ್ಲ. ಗಾಂಧಿ ಈ ದೇಶದಲ್ಲಿ ಅವರ ಚಿಂತನೆ ಮತ್ತು ಅವರ ಬಗ್ಗೆ ಚರ್ಚೆ ಬಹಳ ಅಗತ್ಯ ಇದೆ. ಯಾಕೆಂದರೆ ಗಾಂಧಿ ಚಿಂತನೆಯಿಂದ ಒಂದು ಉಪಕಾರ ಆಗುತ್ತೆ ಜನರಿಗೆ. ಈ ಕೋಮುವಾದದ ವಿಷ ಇದೆಯಲ್ಲ, ಈ ದೇಶದಲ್ಲಿ ಕೋಮುವಾದದ ವಿಷ ಆಗ್ತಾ ಇದೆ, ಅದೊಂದು ಕ್ಯಾನ್ಸರ್ ಆಗ್ತಾ ಇದೆ. ಆ ಕೋಮುವಾದದ ವಿಷ ನಮ್ಮೊಳಗೆ ಪ್ರವೇಶ ಮಾಡದ ಹಾಗೆ ಗಾಂಧಿ ಚಿಂತನೆ ನಮಗೆ ಪ್ರೇರಿಸುತ್ತೆ. ಆದ್ದರಿಂದ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನಮ್ಮ ಯುವಜನರಿಗೆ ಪಠ್ಯದ ಮುಖಾಂತರ, ಚರ್ಚೆ ಮುಖಾಂತರ, ನಾಟಕಗಳ ಮುಖಾಂತರ, ಹೀಗೆ ಎಷ್ಟು ಯಾವ ಮಾಧ್ಯಮಗಳು ಲಭ್ಯ ಇದ್ದಾವೋ ಆ ಮಾಧ್ಯಮಗಳ ಮುಖಾಂತರ ಗಾಂಧೀಜಿ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂಥದ್ದು, ಆ ಚರ್ಚೆ ಮಾಡುವಂಥದ್ದು ಅಗತ್ಯ ಕೂಡ ಖಂಡಿತ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪ್ರಸನ್ನ ಅವರು ಮತ್ತು ಚಿದಂಬರರಾವ್ ಜಂಬೆ ಇವರು ನಮ್ಮೊಳಗೊಬ್ಬ ಗಾಂಧಿ ಎನ್ನುವ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ರಂಗಾಯಣ ಮುಖಾಂತರ. ಎಲ್ಲ
ಎಲ್ಲ ಕಡೆಗೂ ಕೂಡ ಅತ್ಯಂತ ಯಶಸ್ವಿಯಾಗಿದೆ. ಪರಿಣಾಮವನ್ನು ಕೂಡ ಅದು ಬೀರ್ತಾ ಇದೆ. ಅದು ಇನ್ನೂ ಯಶಸ್ಸಾಗಬೇಕು, ಇನ್ನೂ ಹೆಚ್ಚು ಪ್ರಯೋಗಗಳನ್ನು ಕಾಣಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ಮತ್ತು ಇವತ್ತಿನ ಪ್ರಯೋಗ ಈಗ ಏನು ನೀವೆಲ್ಲ ಬಂದು ಸೇರಿದ್ದೀರಿ ನಿಮ್ಮ ಮಧ್ಯದಲ್ಲಿ, ಅದು ಚೆನ್ನಾಗಿ ಪರಿಣಾಮಕಾರಿಯಾಗಿ ಆಗುತ್ತೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ಮಾನ್ಯ ಚಿದಂಬರ ಅವರನ್ನು, ಪ್ರಸನ್ನ ಅವರನ್ನು ಮತ್ತೊಮ್ಮೆ ಅತ್ಯಂತ ಗೌರವದಿಂದ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಬಂದು ನೀರು ತುಂಬಿಕೊಂಡು ಹೋಗು. ಮುಖಮ್ಮ, ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನಾವು ಅವನು ಒಂದೇನಾ? ಅವನು ಕೀಳು, ನಾವು ಬೇರೆ. ಅದ್ಯಾಕಣ್ಣ ಹಂಗಂತೀರಾ? ಇಡೀ ಊರಿಗಿರೋದು ಈ ಒಂದೇ ಕೆರೆ. ನಿಮ್ಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಅವರಿಗೂ ಇದೆ. ಅದ್ಯಾಕ್ರಿ ಜಾತಿ ಜಾತಿ ಅಂತ ಬಡದಾಡ್ತೀರಾ? ನಾವೆಲ್ಲರೂ ಒಂದೇ ನೆಲದ ಮೇಲೆ ನಿಂತಿದ್ದೀರ ಅಂದ್ಮೇಲೆ ನಾವೆಲ್ಲರೂ ಒಂದೇ ಜಾತಿ ತಾನೆ. ಓ ಅಣ್ಣ, ನೀವು ನೀರು ತುಂಬಿಕೊಂಡು ಹೋಗಿ. ನಾನು ಹಂಗಲ್ಲ ಹೇಳಿದ್ದು. ನೋಡು ಬೇಡ. ಸಮೇ, ಇಂಥ ಹೋರಾಟಗಾರರು ಇಲ್ಲ ಅಂದಿದ್ರೆ ನಮ್ಗಿನ್ನು ಅದೆಷ್ಟು ಬೈತಿದ್ರೋ ಏನೋ. ಮುಖಮಕ್ಕ, ನೀವು ಬಂದದ್ದು ಬಹಳ ಉಪಕಾರ ಆಗ್ತದೆ. ನಾ ಏನು ಬರ್ತಿದ್ದೀನಿ. ಆಗ್ಲಿ. ಇವತ್ತು ಆ ಬಿಳಿ ಜನ ನಮ್ಮನ್ನು ಆಳ್ತಾ ಇರೋದು ಅಲ್ವಾ ಸಮೇ? ಅಂದಂಗೆ ನಿಮ್ಮ ಹೆಸರು ಕೇಳ್ಬೋದಾ? ಮಾದಯ್ಯ. ಓಹೋ, ಮಾದಯ್ಯ. ಮತ್ತೆ ಮದ ಹೊರದು ನಮ್ಮ ಕುಲ ಕಸಬು ಸ್ವಾಮಿ. ನಿಂತ್ಕೊಳ್ಳಿ. ಎಲ್ಲಿಗೆ ಹೊರಟಿದ್ದೀರಾ? ಅವಾಗ್ಲೇ ಜಾತಿ ಕ್ವಿಟ್ ಇಂಡಿಯಾದ ಕಾವು ಇಲ್ಲಿ ತನಕ ಉಳಿದಿರೋದೆ ನಮ್ಮ ಹಳ್ಳಿಗರಿಂದ. ಹಿಂದೂಗಳು ಮುಸ್ಲಿಮರಷ್ಟೇ ಅಲ್ಲ, ತೀರಾ ಡೆಮೊಕ್ರೆಟಿಕ್ ಆಗಿ ಯೋಚಿಸೋದಾದ್ರೆ ದೋಬಿಗಳು, ಬಡ ನೇಕಾರರು, ಕ್ಷೌರಿಕರು, ರೈತಾಪಿಗಳು ಅಷ್ಟೇ ಯಾಕೆ, ನಮ್ಮ ಭಗಿನಿಯರು ಅಸಂಖ್ಯ ರೂಪದಲ್ಲಿ ಚಳುವಳಿಗೆ ಜೀವ ತುಂಬಿದ್ದಾರೆ. ಇದು ಬ್ರಿಟಿಷರ ದಬ್ಬಾಳಿಕೆಯ ಅರಿವನ್ನು ಮೂಡಿಸಿದೆ. ಎಕ್ಸಾಕ್ಟ್ಲಿ ರಹಿಮಾ. ಆಗಿನ ಕಾಲದ ಹಿಂದೂಸ್ತಾನದ ಸ್ಥಿತಿ ಹೇಗಿತ್ತಂದ್ರೆ, ನಮ್ಮ ಕಾಡು ಕಡಿ ಸೀಮೆಎಣ್ಣೆಗೆ ಸರ್ಕಾರದ ಕಂಟ್ರೋಲ್ ಇತ್ತು. ಹೌದು, ಕಾರಣ ಭೀಕರ ಬರಗಾಲ, ಮಹಾಯುದ್ಧದ ಪರಿಣಾಮ. ಆದ್ರೂ ನಾವು ಚಳುವಳಿಗಳನ್ನ ಕಟ್ಟಬೇಕು, ಬಿರುಸುಗೊಳಿಸಬೇಕು, ಅವರ ಕಾನೂನುಗಳನ್ನ ತಿರಸ್ಕರಿಸಬೇಕು. ಹೌದು. ಎಷ್ಟು ದಿನ ಈ ಚಳುವಳಿ? ಸ್ವಾತಂತ್ರ್ಯ ಸಿಗೋ ತನಕ. ಮತ್ತೆ ಸ್ವಾತಂತ್ರ್ಯ ಸಿಗೋದು ಯಾವಾಗ? ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋದಾಗ. ಯಪ್ಪೋ, ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗ್ತಾರ? ಹಂಗಾರೆ ನಮ್ಮನ್ನ ಆಳೋದು ಯಾರು ಮತ್ತೆ? ನಮ್ಮನ್ನ ಯಾಕೆ ಆಳ್ಬೇಕು? ನಮ್ಮನ್ನ ನಾವೇ ಆಳ್ಕೊಳ್ಳೋಣ. ರಹಿಮಾ, ಇದೇನ್ ಮಾತಾಡ್ತಿದ್ಯಾ? ದುಡಿಯೋ ಜನರನ್ನ ಹೋರಾಟ ಚಳುವಳಿ ಅಂತ ದಾರಿ ತಪ್ಪಿಸ್ತಿದ್ಯಾ? ದಾರಿ ತಪ್ಪಿಸ್ತಿಲ್ಲ ಶೆಟ್ರೆ, ದಾರಿ ತೋರಿಸ್ತಿದೀವಿ. ಹಂಗಲ್ಲ ಮುನ್ನ. ನೀವು ಮಾಡ್ತಿರೋ ಕೆಲಸ ಒಳ್ಳೇದೇ, ನಾನು ನಿಮ್ ಜೊತೆಲಿದ್ದೀನಿ. ಆದ್ರೆ ಪೊಲೀಸರು ಈ ಅಮಾಯಕರಿಗೆ ತೊಂದರೆ ಕೊಡಬಾರ್ದು ನೋಡು, ಅದಕ್ಕೆ ಹೇಳಿದೆ. ಯಾಕೆ ಶೆಟ್ರೆ, ನೀವು ಮಾತಾಡ್ತಿರೋ ಧಾಟಿ ನೋಡಿದ್ರೆ ನಮ್ಗೆ ಯಾರಿಗೂ ಸ್ವಾತಂತ್ರ್ಯನೇ ಸಿಗಬಾರ್ದು ಅನ್ನೋ ರೀತಿ ಇದೆ. ಶಿವಣ್ಣ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ದೇಶವನ್ನ ನಾವೇ ಆಳುವಷ್ಟು ಶಕ್ತರಾಗಿದ್ದೀವ ಅನ್ನೋದು ನನ್ನ ಪ್ರಶ್ನೆ. ಶಕ್ತರಾಗಿಲ್ಲ ಏನು? ದೇಶ ಹೊಣೆಗೇಡಿಗಳ ಕೈಗೆ ಹೋಗ್ಬಾರ್ದಷ್ಟೇ. ಆ ಎಚ್ಚರ ಇದ್ರೆ ಸಾಕು. ಸರಿಯಾದ ಮಾತು ಮುಖಮಕ್ಕ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಮಾಡು ಇಲ್ಲವೇ ಮಡಿ. ರಹಿಮಾ, ಕ್ವಿಟ್ ಇಂಡಿಯಾ ಅಂತ ಬರೆಯೋದು ಬಿಟ್ಟು ಕ್ವೈಟ್ ಇಂಡಿಯಾ ಅಂತ ಬರೆದಿದ್ಯಾ? ಓ, ತಪ್ಪಾಗಿದೆ ಶಿವಣ್ಣ. ಹಾ, ಅದರಿಂದ ಈ ತೆಗೆ. ಅವನಿಗೆ ಇಂಗ್ಲಿಷ್ ಪೂರ್ತಿ ಬರೋಷ್ಟ್ರಲ್ಲಿ ಇಂಗ್ಲಿಷರು ದೇಶ ಬಿಟ್ಟು ಹೋಗ್ಬೇಕು. ರಹಿಮನ್ಗೆ ಇಂಗ್ಲಿಷ್ ಬರೋದು ಬೇಡ, ಬಾಬುವಿನ ಆಶೀರ್ವಾದ ಬೇಕು. ಹಾ, ಹೌದೌದು. ಏನ್ ಬೇಕು, ಏನ್ ಬೇಡ? ಏನು ಇಲ್ಲ ಅಜ್ಜ, ಇಂಗ್ಲಿಷ್ ಬೇಕೋ ಬಾಪು ಬೇಕೋ ಅಂತ. ಬಾಪುನೇ ಬೇಕಲ್ಲ. ನಮ್ಮನ್ನ ಆಳೋ ಇಂಗ್ಲಿಷರು ನಾಳೆ ಹೋಗ್ತಾರೆ, ಆದ್ರೆ ಬಾಪು ನಮ್ಮನ್ನ ಆಳೋದಿಲ್ಲ. ಅಂದ್ರೆ ಬಾಬು ಅವರದ್ದು ಹೋರಾಟದ ಚಳವಳಿ, ಅಧಿಕಾರಕ್ಕಲ್ಲ ಅಂತೆ.
ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕಳಿಸ್ಬಿಡ್ತೀರ? ಕಳ್ಸೋದೆ. ಕ್ವಿಟ್ ಇಂಡಿಯಾ. ನೀವೆಲ್ಲ ಸೇರಿ ಇಲ್ಲಿ ಏನ್ ಮಾಡ್ತಿದ್ದೀರಿ? ಏನಿಲ್ಲ, ನೀವು ತಂಡಿಗೆ ಒಂದು ದೊಡ್ಡ ಮಜ್ಜಿಗೆ ಕುಡೀರಿ. ಕೊಡಮ್ಮ ಒಂದು ದೊಡ್ಡ ಮಜ್ಜಿಗೆ. ನಿಮ್ಮ ಹೋರಾಟದ ಮಜ್ಜಿಗೆ ಬೇಡವೇ ಬೇಡ. ಕುಡೀರಿ, ಶಾಂತಿ ಸಿಗುತ್ತೆ. ಶಾನ್ಭೋಗ್ರೆ, ನಿಮಗಿದು ವಿಷಯ ಗೊತ್ತಿತ್ತು? ಏನದು? ಸೀಮೆ ಹುಡುಗಿನ ಶಾನ್ಭೋಗ್ರು ಪಟೇಲ್ರು ರಾಜೀನಾಮೆ ಕೊಟ್ಟು ಚಳುವಳಿ ಸೇರಿದ್ರು. ಶಾನ್ಭೋಗ್ರಿಂದ ಹ್ಯಾಟಲ್ಲೇ ಇದ್ದಾರೆ. ಶಾನ್ಭೋಗ್ರೆ, ಮೊದಲು ಆ ಹ್ಯಾಟ್ ತೆಗಿ. ಗಾಂಧಿ ಟೋಪಿ ಹಾಕ್ರಿ. ಹಾಕೊಳ್ರಿ ಶಾನ್ಭೋಗ್ರೆ. ಹೋಗ್ಲೇಬೇಕ. ನೋಡಿ ಏನ್ ಮಾಡ್ತೀಯ ಮುಖಮ್ಮ? ಮೊಯ್ಯಲ್ ಮುರ್ಪ ಮಾಂಸ ಇಲ್ಲ, ಅವ ಏನ್ ಹೋರಾಟ ಮಾಡ್ತಾನ? ಎಲ್ಲ ದಾರಿ ತಪ್ಪಿಸ್ತಾನ. ಶಟ್ರೆ! ಬಾಯ್ ಮೇಲೆ ಬಿಗಿದು ಬಿಡ್ತೀನಿ. ಅಷ್ಟು ಹಗುರವಾಗಿ ಮಾತಾಡಬೇಡಿ. ಪಾಪ ಒಂದು ಬದುಕಿನ ಶಕ್ತಿ. ಮುಖಮ್ಮ ಬೇಜಾರು ಮಾಡ್ಕೊಂಡೆ. ಇಲ್ಲಿ ನೋಡು, ಇಲ್ಲಿ ಇದನ್ನೇ ಯಾಕೆ ಈ ಥರ ಹೋಗಿದ್ರಿ? ಮುಖಮ್ಮ ಇಷ್ಟು ವರ್ಷ ನಿಮ್ಗೆ ಏನೆಲ್ಲ ಕೊಟ್ಟೆ? ಎತ್ತು ಎಮ್ಮೆ ಕೊಟ್ಟೆ, ದವಸ ಧಾನ್ಯ ಕೊಟ್ಟೆ. ಇದನ್ನ ಕೊಡಬೇಕು ಅಂತ ತುಂಬಾ ದಿನಗಳಿಂದ ಅಂದ್ಕೊಂಡಿದ್ದೆ. ಈಗ ಕಾಲ ಬಂತು. ಈ ಒಡವೆಗಳು ಬಾರಿ ದುಬಾರಿ. ಇದನ್ನ ಹೊರಗೆಲ್ಲ ಹಾಕೊಂಡು ಹೋಗ್ಬೇಡ. ನನ್ನ ಕಣ್ಣು ಮುಂದೆ ಹಾಕೊಂಡು ಖುಷಿ ಪಡು. ಮತ್ತೆ ಯಾರಾದ್ರೂ ಕೇಳಿದ್ರೆ ನನ್ನ ಗಂಡ ಕಳಿಸಿದ್ವಲ್ಲ. ಮುಖಮ್ಮ ಈ ಹಿಂದೆ ಹೊಲ ಮನೆ ಬಗ್ಗೆ ಮಾತಾಡಿದ್ವಲ್ಲ, ಈ ಊರಿನ ಜನ ಸರಿ ಇಲ್ಲ. ನಿನ್ ಗಂಡ ಕಿಟ್ಬಟ್ಟ ಪುಟ್ಕೋಸಿ ಕುರ್ಗೋಡ್ ಪಂಚೆ ಉಟ್ಕೊಂಡು ರೆಗ್ಲನಾಲ್ ಒಂದು ಪ್ರಾಣಿ ಪಂಚೆ ಹಾಕೊಂಡು ಹೋದವ. ಈಗ ಸಾಕ್ನ ಒಂದು ಗೊತ್ತಿಲ್ಲ. ಹೋದಿರೋ ವರ್ಷ ಅಥವಾ ನೀ ಇದ್ದಂಗ್ಲೇ ಈ ಹೊಲ ಮನೆಯಲ್ಲಿ ಅಗತ್ಯ ಇದ್ದು ಅಂದ್ರೆ ನಿನ್ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ರೆ ಇಲ್ಲೇ ಬರೀ ಆಗ್ಬೇಕು. ಅದಕ್ಕೆ ಇಲ್ಲ ಶಟ್ರೆ, ಇಲ್ಲ. ಇಷ್ಟು ವರ್ಷ ನನ್ನ ಬದುಕಿಗೆ ಆಸರೆ ಆದವರು ನೀವೇ ಅಲ್ಲ. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ನನಗೆ? ಇನ್ನು ಆ ಹೊಲ, ಈ ಮನೆ, ಇದೆಲ್ಲ ಯಾವ ಲೆಕ್ಕ? ಒಳ್ಳೇದಾಯ್ತು ಮುಖಮ್ಮ. ಒಂದು ಪತ್ರ ತಂದಿದ್ದೀನಿ, ಒಮ್ಮೆ ಓದ್ ನೋಡು. ಒಪ್ಪಿಗೆ ಇದ್ರೆ ಸರಿ. ಓ ಕಿಟ್ಬಿಟ್ರು. ಕೊಡಿ 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 ಕೊಡಿ. ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಮೆಲ್ಲಕ್ಕೆ 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 ಕೊಡಿ. ಮುಖಮ್ಮ ಏನಾದ್ರೂ ಬೇಕಾದ್ರೆ ಹೇಳಿ ಕಳಿಸು, ನಾನು ಬರ್ತೀನಿ. ಬಂದ್ರು ಈ ಧರ್ಮ ಜಾತಿಗಳ ಜಂಜಾಟವನ್ನು ನಿಲ್ಲಿಸ್ತಿಲ್ಲ ನೋಡಿ. ನಿಮ್ಮಿಬ್ಬರು ಮಾತಲ್ಲೂ ಸತ್ಯಾಂಶ ಇದೆ. ಮನುಷ್ಯ ತನ್ನ ವಿವೇಕ ಮತ್ತು ಪ್ರಜ್ಞೆಯನ್ನ ನಿರಂತರವಾಗಿ ಕಾಪಾಡಿಕೊಳ್ಬೇಕು. ಅಲ್ಪಸಂಖ್ಯಾತರ ರಕ್ಷಣೆ ಬಹುಸಂಖ್ಯಾತರ ಜವಾಬ್ದಾರಿ. ಆಗ ಮಾತ್ರ ಸುಖಿ ಸಮಾಜ ಕಾಣೋಕೆ ಸಾಧ್ಯ. ಅಜ್ಜ, ನೌಕಾಣಿಯಲ್ಲಿ ಸಾವಿರಾರು ಜನರು ಕೋಮುಗಲಭೆಯಲ್ಲಿ ಕೊಲ್ಲಲ್ಪಟ್ರಂತೆ. ಹೌದಾ? ಆ ಎಲ್ಲ ಕೋಮು ಗಲಭೆಗಳಿಗೆ ನಾಯಕರ ಪ್ರಚೋದನಕಾರಿ ಭಾಷಣವೇ ಕಾರಣ. ಕಲ್ಕತ್ತಾದಲ್ಲಿ ರಕ್ತಪಾತ ನಡಿಬಾರದು. ಪ್ರತಿಕಾರವಾಗಿ ಪರಸ್ಪರರು ಹಲವು ಮಂದಿರ ಮಸೀದಿಗಳನ್ನ ಧ್ವಂಸ ಮಾಡುವುದು, ಮಹಿಳೆಯರ ಮೇಲೆ ಸಾಮೂಹಿಕ ಬಲಾತ್ಕಾರ ನಡೆಯುವುದು. ನಾಗರಿಕತೆ ಎತ್ತ ಸಾಕ್ತಿದೆ. ಯಾರು ಮಾಡಿದ್ರು ತಪ್ಪು ತಪ್ಪೆ. ಬಾವಿ ಒಳಗಿಂದ ಕೊಳೆತ ಹೆಣಗಳು ಸಿಕ್ಕುವಂತೆ. ಹಾ, ಈ ವಿಷಯವಾಗಿ ಬಾಪು ತುಂಬಾ ನೋಡಿಕೊಂಡಿದ್ದಾರೆ. ದಿಲ್ಲಿ, ಪಂಜಾಬ್, ಬಿಹಾರ ಹೊತ್ತಿ ಹುರಿತಿತ್ತು. ಪಟೇಲರು, ನೆಹರು, ರಾಜೇಂದ್ರ ಪ್ರಸಾದ್ ಮುಂತಾದವರಿಗೆ ಮಧ್ಯಂತರ ಸರ್ಕಾರದ ಧಾವಂತ. ಆದರೆ ಬಾಪು ಅವರು ಮಾತ್ರ ಏಕ ಒಬ್ಬಂಟಿಯಾಗಿ
ಕಲ್ಕತ್ತಾದಲ್ಲಿ ರಾತ್ರಿ ಎಲ್ಲ ಹಿಂಸೆ ನಡೆದ ಪ್ರದೇಶಗಳಿಗೆ ತೆರಳುತ್ತಾರೆ. ಮತಿಯ ಹಿಂಸೆಗಳು ಮಧ್ಯಮ ವರ್ಗಗಳಲ್ಲಿ ಸಂಭವಿಸ್ತಾ ಇದ್ದವು. ಸ್ವಾರ್ಥಕ್ಕೆ ಅದೀಗ ಕೆಳ ಶೋಷಿತ ವರ್ಗಕ್ಕೂ ಅಂಟಿದೆ. ಅವಕಾಶವಾದಿಗಳು ಧರ್ಮಗಳ ಹೆಸರಲ್ಲಿ ರಾಜಕೀಯವನ್ನು ಮಾಡ್ತಿದ್ದಾರೆ. ಈ ದುಃಖದ ಸಂಗತಿಯಿಂದ ಬಾಬು ದಿಗ್ಭ್ರಮೆಗೊಂಡಿದ್ದಾರೆ. ಅವರು ದುರ್ಬಲರಾಗ್ತಿದ್ದಾರೆ. ಆತಂಕ ಆಗ್ತಾ ಇದೆ. ನೌಖಾಲಿ ಅದೊಂದು ಕರಾಳ ಅಧ್ಯಾಯ. ವಿಭಜನೆ ತಂದ ಕುತ್ತು. ನವೆಂಬರ್ನಿಂದ 3-4 ತಿಂಗಳು ಬಾಬು ಒಬ್ಬ ಫಕೀರನಂತೆ ಅಲ್ಲದ್ರು. ಅದು ಶಾಂತಿ ಸ್ಥಾಪನೆಗೆ. ಬಾಬು ನನ್ನಂತೆ ಹಠವಾದಿ. ತನ್ನ ಸೋದರ ಸೋದರಿಯರ ದುಃಖದ ಎದುರು ನನ್ನದೇನು ಅಲ್ಲ ಅಂತ ಹೆಜ್ಜೆ ಹಾಕತೊಡಗಿದ್ರು. ಧ್ಯಾನಸ್ಥ ಸಂತನಂತೆ ಅವರ ಪಾದಗಳಿಂದ ರಕ್ತ ಒಸರತೊಡಗಿದೆ. ಅವರ ಮುಖದಲ್ಲಿ ಒಂದಿಷ್ಟು ನೋವು ಕೆರೆಗಳಿರಲಿಲ್ಲ. ಆದರೆ ಆ ಲಜ್ಜೆಗೆಟ್ಟ ದುರುಳರು ಅವರು ನಡೆಯೋ ದಾರಿಗೆ ಸಗಣಿ ಮತ್ತು ಮಲವನ್ನು ಚೆಲ್ಲಿದರು. ಶಿಶಿ ಎಂತ ಹಿಂಸೆ! ಅದನ್ನ ಅಹಿಂಸೆಯಿಂದ ಎದುರಿಸಿದರು. ಬಾಪು ಶಾಂತವಾಗಿ ಹೆಜ್ಜೆ ಬದಲಿಸ್ತಾ ಮುಂದೆ ಸಾಗಿದವರು. ಇನ್ನೂ ಭಯಾನಕ. ಬಾಪು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತು. ಬಾಪು ಅವರು ಪ್ರಾರ್ಥನೆ ಮಾಡ್ತಿದ್ರು. ಒಬ್ಬ ಆಗಂತುಕ ಅವ್ರ ಮೇಲೆ ದಾಳಿ ಮಾಡ ಅಲ್ಲಿದ್ದ ಸಹಾಯಕರು ಧಾವಿಸಿ ಅವರ ಕೈಯನ್ನ ಸಟ್ಟನೆ ಬಿಡಿಸಿದ್ರು. ಅನಾಗರಿಕರು. ಆದ್ರೆ ಬಾಬು ಅವರು ಮಾತ್ರ ನಗುತ್ತಲೇ ಇದ್ರು. ಪ್ರಾರ್ಥನೆಯನ್ನು ಮುಂದುವರಿಸಿದ್ರು. ಹಿಂಸೆ ವಿರುದ್ಧ ಹೋರಾಡ್ತಾ ಇದ್ರೆ ಅದ್ದ ನೆಹರು ಪಟೇಲರು ದೆಹಲಿಯಲ್ಲಿ ಆಡಳಿತ ನಡೆಸೋಕೆ ಸಜ್ಜುಗೊಳ್ತಿದ್ದಾರೆ. ಅವರಾದ್ರೂ ಏನ್ ಮಾಡ್ಯಾರು? ಸೂಜಿಯನ್ನು ತಯಾರಿಸಲಾಗದ ಹಿಂದೂಸ್ತಾನವನ್ನು ಕಟ್ಟುವ ಸವಾಲು ಅವರಲ್ಲಿದೆ. ಬಾಬು ಬರ್ತಾ ಇದ್ದಾರಲ್ಲ, ಇಷ್ಟೊಂದು ಸಂಭ್ರಮ ಮಾಡ್ತಿದ್ರಲ್ಲ. ಅಹಿಂಸೆ ಯೋಧ ಬಾಪು ನಂಬರಿ ಬರ್ತಾ ಇದ್ದಾರೆ. ಅವ್ರನ್ನ ಸ್ವಾಗತಿಸೋಕೆ ಈ ತಯಾರಿ. ಶಾಂತಬ್ರೆ, ನೀವು ಸೇರ್ಕೊಳ್ಳಿ. ನಿಮ್ಮ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಕಂಪನಿ ಸರ್ಕಾರ ಗಮನಿಸುತ್ತದೆ. ಇನ್ನೆಲ್ಲ ಕಂಪನಿ ಸರ್ಕಾರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಯ್ತು. ಇವರು ಇನ್ನು ಅದೇ ಶಂಕ ಅಜ್ಜ, ಇಲ್ಲಿ ನೋಡಿ, ನಾನು ನನ್ನ ಕೈಯಾರ ನೇಯ್ದಿರೋ ಖಾದಿ ದೋತ್ರ. ತಗೊಳ್ಳಿ. ಚೆನ್ನಾಗಿದೆ. ನಿಮ್ಮಿಬ್ಬರ ಆಯ್ಕೆ ಎಂತ ಅಜ್ಜ ನೋಡಿ, ನಾನೇ ಮಾಡಿರೋ ತಾಳೆ ಕೊಡೆ. ಓಹೋ, ಚೆನ್ನಾಗಿದೆ. ಹುಷಾರು. ಸರಿ ಅಜ್ಜ, ಇಲ್ಲೇ ನಾನ್ ಬರೋದೇ ಇಲ್ಲ ಅನ್ಕೊಂಡಿದ್ರ? ಬಾಪು ಬರೋರಿರುವಾಗ ನಾನ್ ಬರ್ದೆ ಹೋದ್ರೆ ಹೇಗೆ? ನೀ ಬಂದಿದ್ದು ಖುಷಿ ಆಯ್ತು. ನೀನಂತಾರೆ ಇದು ಬಾಪು ಅವರಿಗೆ ನಾನೇ ನನ್ನ ಕೈಯಾರೆ ಹೊಂದಿರೋ ಕೌದಿ. ಹೌದೇ? ಚೆನ್ನಾಗಿದೆ. ಚೆನ್ನಾಗಿದೆ. ಚಳಿ ಕೇಳಿದ್ರು. ಇದ್ರ ಮೇಲೆ ಸದ್ಯ ನನ್ನ ಹಕ್ಕಿದೆ. ಇದು ಬಾಪು ಅವರಿಂದ ಸದ್ಬಳಕೆಯಾಗಿ. ಆಯ್ತು ಮುಖಮ್ಮ, ನಿನ್ನ ಇಚ್ಛೆ. ಮಹಾತ್ಮ